ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ಫುಡ್ ಲಿಂಕ್. ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯಿತು. ಮಕ್ಕಳು ಡೈರೆಕ್ಟ್ ಪೈನಾಪಲ್ ತಿನ್ನಂದ್ರೆ ತಿನ್ನಲ್ಲ. ಸೊ ಹಾಗಾಗಿ ಪೈನಾಪಲ್ ಬಳಸಿ ಶಿರಾ ಹೆಂಗೆ ಮಾಡೋಣ ಅಂತ ಹೇಳಿ ನೋಡೋಣ. ಪೈನಾಪಲ್ ಫ್ರೂಟು ಹೆಲ್ತಿಗಂತೂ ತುಂಬ ಒಳ್ಳೆಯದು. ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ, ಹೈ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇಟ್ಸ್ ಗುಡ್ ಫಾರ್ ಹೈಡ್ರೇಷನ್ ಆ್ಯಂಡ್ ಸಪೋರ್ಟ್ಸ್ ಫಾರ್ ದ ಬೋನ್ ಹೆಲ್ತ್ ಟು. ಪೈನಾಪಲ್ ಕಟ್ ಮಾಡೋದು ಒಂದು ಟ್ರಿಕ್ಕಿ ಕೆಲಸನೇ. ನಿಮ್ಗೆ ಒಂದ್ಸರಿ ಆ ಮೆಥಡ್ ಗೊತ್ತಾಯ್ತಂದರೆ ಇಟ್ಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ. ಸ್ಟ್ಯಾಂಡ್ ಇಟ್ ಅಪ್ರೈಟ್, ಮೇಲೆ ಕೆಳಗೆ ಬಾಟಮ್ ಸ್ಲೈಸ್ ಕಟ್ ಮಾಡಿ ಔಟರ್ ಸ್ಕಿನ್ನ ಸ್ಟ್ರಿಪ್ಸ್ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಪೈನಾಪಲ್ ನೀಟಾಗಿ ಬರುತ್ತೆ. ಮತ್ತು ಮುಂದೆ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇನ್ನೂ ಸ್ಮಾಲ್ ಪೀಸಸ್ ಹಾಕಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಣ್ಣ ಪೀಸ್ ಬೇಕೋ ಆ ಥರ ಸೈಜ್ಗೆ ನೀವು ಕಟ್ ಮಾಡ್ಕೋಬೇಕು. ನಾನು ಅಡುಗೆ ಕಲ್ತಿದ್ದು ಅಮ್ಮ ಮತ್ತು ಅತ್ತೆ ಹೇಳ್ಕೊಟ್ಟ ಟಿಪ್ಸಿಂದನೇ. ನಾನು ಅಡುಗೆ ಮಾಡೋದು ಫ್ರಮ್ ಸ್ಕ್ರ್ಯಾಚಿಂದನೇ. ಸೊ ನನಗೆ ತಿಳಿದ ಎಲ್ಲ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಎಲ್ಲದಕ್ಕೂ ಇದೇ ಸೇಮ್ ಬೌಲ್ನೇ ಯೂಸ್ ಮಾಡ್ತಿದ್ದೀನಿ. ಅಂದರೆ ಮೆಜರ್ಮೆಂಟಿಗೆ ಎಲ್ಲ ಈಸಿ ಆಗುತ್ತೆ, ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ಕೊತಿದ್ದೀನಿ. ಸೊ ಸೇಮ್ ಬೌಲಿಂದ 3 ಬೌಲ್ಸ್ ನೀರು ಕುದಿಯೋಕೆ ಇಟ್ಕೊತಿದ್ದೀನಿ ಸೈಡು. ಇದಕ್ಕೆ ಸಕ್ಕರೆ ಎಷ್ಟು ಇಂಪಾರ್ಟೆಂಟು, ನೀರು ಅಷ್ಟೇ ಇಂಪಾರ್ಟೆಂಟು. ನೀವು ನೀರು ಕಡಿಮೆ ಹಾಕಿದರೆ ರವೆ ಸರಿತ್ನಂಗೆ ಹುರಿಯಲ್ಲ. ನೀರು ಜಾಸ್ತಿ ಹಾಕಿದರೆ ಮತ್ತು ರವೆ ಎಲ್ಲ ನೀರು ಆಗಿಬಿಡತ್ತೆ. ನಾನು ಸೇಮ್ ಬೌಲ್ನೇ ಎಲ್ಲದಕ್ಕೂ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಬೌಲ್ ರವೆ, 1 ಬೌಲ್ ಸಕ್ಕರೆ ಮತ್ತು 1 ಬೌಲ್ ತುಪ್ಪ ಮತ್ತು 3 ಬೌಲ್ ನೀರು. ಸೊ ಸಾಫ್ಟ್ ಮತ್ತು ನೀಟಾಗಿ ಟೆಕ್ಸ್ಚರ್ ಬರಬೇಕಂದ್ರೆ ನಾವು ಈ ಅಳತೆಯಲ್ಲಿ ತೊಗೊಂಡ್ರೆ, ಸೊ 1 ತುಪ್ಪ, 1 ರವೆ, 1 ಸಕ್ಕರೆ ಮತ್ತು 3 ನೀರು. 1 ದೊಡ್ಡ ಸ್ಪೂನಿಂದ ನಾನು ತುಪ್ಪ ತೆಗೆದು ಇನ್ನೊಂದು ಪಾತ್ರೆ ಹಾಕ್ತಿದ್ದೀನಿ. ಅದು ನಟ್ಸಿಗೆಲ್ಲ ಹುರ್ಕೊಳಕ್ಕೆ ಬೇಕು. ನೀರೆಲ್ಲ ಕುದ್ದಾದ್ಮೇಲೆ ನಾವು ಸ್ವಲ್ಪ ಫಸ್ಟೇ ಕೇಸರಿ ದಳನ ನೆನೆಸಿಟ್ಕೊಂಡಿರ್ತೀವಿ, ಅದನ್ನು ಆ್ಯಡ್ ಮಾಡಬೇಕು. ಸೊ ಆದಮೇಲೆ ನಾವು ಪೈನಾಪಲ್ ಕಟ್ ಮಾಡ್ಕೊಂಡಿರೋಂಥ ಸ್ಲೈಸಸ್ನ ಆ್ಯಡ್ ಮಾಡಿ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಲಾಸ್ಟ್ ಡ್ರೆಸ್ಸಿಂಗ್ ಏನಾದರೂ ಬೇಕಂಥೇಳಿ. ಇವಾಗ ತುಪ್ಪ ಕಾದಿದೆ. ನಾವು ಇವಾಗ 1 ಬೈ 1 ನಟ್ಸನ್ನ ಫಸ್ಟು ದ್ರಾಕ್ಷಿ ಹಾಕ್ಕೊಂಡು ಸೊ ಸ್ವಲ್ಪ ಹುರಿದ ಮೇಲೆ ನಟ್ಸನ್ನು ಹಾಕೋಬೇಕು. ನಟ್ಸನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಕೆಂಪು ಕಲರ್ಗೆ ಬರಬೇಕು. 2ರಿಂದ 3 ಇಲಾಚಿನ ನಾನು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಬೇಕು. ನಾವು ಇವೆರಡನ್ನೂ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಹುರಿತಿರ್ಬೇಕು. ನಿಮಗೆ ವೈಟ್ ಇದ್ದದ್ದು ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಯಿತು. ಆವಾಗ ನಾವು ಸಕ್ಕರೆನ ಸೇರಿಸ್ಕೊಂಡ್ರೆ, ಸೊ ನಮಗೆ ನೀರಿಗಿಂತ ಮುಂಚೆ ಸಕ್ಕರೆನ ಸೇರ್ಕೋಬೇಕು. ಸಕ್ಕರೆ ಸೇರಿಸಿದ್ರೆ ಸ್ವಲ್ಪನೂ ಗಂಟು ಇರೋದಿಲ್ಲ. ಹುರಿದ ರವೆಗೆ ನಾವು ಫಸ್ಟು ಸಕ್ಕರೆ ಸೇರಿಸ್ಕೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ನೀರು ಸೇರಿಸ್ಕೊಂಡು ಲಾಸ್ಟ್ಗೆ ಸಕ್ಕರೆ ಸೇರಿಸ್ಕೋತಾರೆ. ಅವಾಗ ಏನಾಗುತ್ತೆ, ಅದು ಸ್ವಲ್ಪ ಸ್ವಲ್ಪ ಗಂಟಾಗಿ ಬರುತ್ತೆ. ನಟ್ಸು ಗೋಲ್ಡನ್ ಬ್ರೌನ್ ಆಗುವವರೆಗೆ ಹುರಿದಾದ್ಮೇಲೆ ಸೈಡ್ ಇಟ್ಬಿಡಬೇಕು. ಈ ರವೆ ಪಾತ್ರೆ ನೋಡಿರಿ, ರವೆ ಮತ್ತು ಸಕ್ಕರೆನ ಕಂಪ್ಲೀಟಾಗಿ ಎರಡು ಮಿಕ್ಸ್ ಮಾಡಿದ್ಮೇಲೆ ನೀರನ್ನು ನಾವು ಕುದೀತಿರೋ ಬಿಸಿ ನೀರನ್ನ ನಾವು ಇದಕ್ಕೆ ಸ್ಲೋ ಆಗಿ ಆ್ಯಡ್ ಮಾಡ್ತಾ ಹೋದರೆ ನಮಗೆ ಸ್ವಲ್ಪನೂ ಗಂಟು ಅನ್ನೋದೇ ಬರೋದಿಲ್ಲ. ನೋಡಿ, ಇನ್ನೇನು ಸ್ವಲ್ಪ ಲಾಸ್ಟ್ ನೀರಿದೆ ಅಂತ ಅನ್ನೋದು ಈ ಕನ್ಸಿಸ್ಟೆನ್ಸಿಗೆ ನಾವು ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ 5ರಿಂದ 10 ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದರೆ ಈ ಕನ್ಸಿಸ್ಟೆನ್ಸಿಗೆ ಶಿರಾ ರೆಡಿಯಾಗಿರುತ್ತೆ. ಹುರಿದಿಟ್ಕೊಂಡಿರೋ ನಟ್ಸನ್ನು ನಾವು ಈ ಶಿರಾ ಅಲ್ಲಿ ಮಿಕ್ಸ್ ಮಾಡಬೇಕು. ನಾವು ಹಿಂಗೆ ಮಾಡೋದ್ರಿಂದ ಶಿರಾನೂ ಗಟ್ಟಿಯಾಗುತ್ತೆ ಮತ್ತು ಪೈನಾಪಲ್ ಸಿಹಿ ರುಚಿನೂ ರವೆಗೆ ಚೆನ್ನಾಗಿ ಸೇರಿಕೊಳ್ತದೆ. ಆಮೇಲೆ ನಟ್ಸನ್ನು ಸೇರಿಸಿದ್ರೆ ಯಮ್ಮಿ ಆ್ಯಂಡ್ ಡೆಲಿಷಿಯಸ್ ಪೈನಾಪಲ್ ಶಿರಾ ಇಸ್ ರೆಡಿ. ಸೊ ಈ ಮಿಶ್ರಣನ ಮತ್ತು ಎಲ್ಲ ಮೇಲಿನ ತುಪ್ಪ ಮತ್ತು ನಟ್ಸನ್ನ ಎಲ್ಲದ್ರ ಜೊತೆನೂ ಮಿಕ್ಸ್ ಮಾಡಬೇಕು. ಈಗ ನೋಡ್ತಿದ್ದೀರೋ ನೀವು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಗೆ ರವೆ ಬೆಂದು ಇದೆ ಮತ್ತು ಪೈನಾಪಲ್ ರವೆ ಮತ್ತು ನಟ್ಸು ಎಲ್ಲ ಮಿಕ್ಸ್ಚರ್ನು ಕರೆಕ್ಟಾಗಿದೆ. ಒಂದು ಸ್ವಲ್ಪನೂ ಯಾವುದಕ್ಕೂ ಕುತ್ಕೊಳ್ಳೋದಿಲ್ಲ. ನೀವು ಯಾವ ಶೇಪ್ಗೆ ಮೌಲ್ಡ್ ಹಾಕಿ ನೀವು ಹಾಕ್ತಿರೋ ಅದೇ ಥರ ಶಿರಾ ಕೂತ್ಕೊಳ್ಳುತ್ತೆ. ನಟ್ಸ್ ಅಲ್ಲಿರೋ ತುಪ್ಪನೂ ಶಿರಾಕ್ಕೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕಂದ್ರೆ ಇನ್ನೊಂದು 2 ನಿಮಿಷ ಮುಚ್ಚಿಡಬೇಕು. ಇವಾಗ ಕಂಪ್ಲೀಟ್ ಪೈನಾಪಲ್ ಶಿರಾ ಈಸ್ ರೆಡಿ ಟು ಸರ್ವ್. ಪೈನಾಪಲ್ ಶಿರಾ ಟಿಪ್ಸ್ ಹೇಳಬೇಕಂದ್ರೆ, ಪೈನಾಪಲ್ ಓವರ್ ರೈಪ್ ಆಗಿತ್ತಂದರೆ ಅದು ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಓವರ್ ರೈಪ್ ಪೈನಾಪಲ್ನ ಕರೆಕ್ಟಾಗಿ ಕಟ್ ಮಾಡಿ ಅದನ್ನ ಶಿರಾ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಪೈನಾಪಲು ತಿಂದಂಗಾಗುತ್ತೆ.
ಯಮ್ಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಪೈನಾಪಲ್ ಶಿರಾ ಈಸ್ ರೆಡಿ ಟು ಈಟ್. ಈ ಪೈನಾಪಲ್ ಶಿರಾ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.